ನನ್ನ ಲವರ್ ಮೊನ್ನೆ ಸತ್ತಾಳ ನಾ ಏನು ಮಾಡಲಿ ಯಾವುದಕ್ಕೂ ಟ್ರೈ ಮಾಡ್ತೀನಿ ಮತ್ತೊಂದು ಸೆಟ್ ಆಗಲಿ. ಹಾಯ್ ಹಲೋ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ವಿಡಿಯೋ ನೋಡ್ತಾರಲ್ಲ, ಈ ಒಂದು ವಿಡಿಯೋ ಫ್ರೆಂಡ್ಸ್ ತುಂಬ ಚೆನ್ನಾಗೈತೆ. ಸಾಂಗ್ ಮಾತ್ರ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಸಾಂಗ್ ಅಂತ ಹೇಳ್ಬೋದು. ಈ ಒಂದು ವಿಡಿಯೋಗೆ ನಾನು 3D ಆ್ಯನಿಮೇಷನ್ ಎಡಿಟಿಂಗ್ ವಿಡಿಯೋ ಮಾಡಿದ್ದೀನಿ ಅಲರ್ಟ್ ಮೆಷಿನ್ ಆ್ಯಪ್ಸಲ್ಲಿ. ನೀವು ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಬೇಕು. ಅದು ಯಾವ ಥರ ಅಂತ ಈ ಒಂದು ವಿಡಿಯೋದಲ್ಲಿ ಫುಲ್ಲು ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 2 ಥರ ಲಿಂಕ್ನ ಕೊಟ್ಟಿರ್ತೀನಿ. ಒಂದು ಫುಲ್ ಪ್ರಾಜೆಕ್ಟ್ ಲಿಂಕ್, ಇನ್ನೊಂದು ಬ್ಯಾಕ್ಗ್ರೌಂಡ್ ಲಿಂಕ್ ಅಂತೇಳಿ. ನೀವು ಯಾವ ಥರ ಅಲರ್ಟ್ ಮೆಷಿನ್ ಇಂಪೋರ್ಟ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಹಾಗೆ ಯಾವ ಥರ ಎಡಿಟಿಂಗ್ ಮಾಡ್ಬೇಕಂತ ಈ ಒಂದು ವಿಡಿಯೋದಲ್ಲಿ ಫುಲ್ಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, 2 ಥರ ಲಿಂಕ್ ಯಾಕಪ್ಪ ಕೊಟ್ಟಿದ್ದೀನಿ ಅಂದರೆ, ನಿಮ್ಮ ಒಂದು ಅಲರ್ಟ್ ಮೆಷಿನ್ಗೆ ಇಂಪೋರ್ಟ್ ಆಗಬೇಕಂದ್ರೆ ನಾನು 2 ಥರ ಲಿಂಕ್ ಕೊಡಲೇಬೇಕಾಗುತ್ತೆ. ಒಂದೇ ಥರ ಲಿಂಕ್ ಆದರೆ ಇಂಪೋರ್ಟ್ ನಿಮ್ಮ ಅಲರ್ಟ್ ಮೆಷಿನ್ಗೆ ಆಗೋಲ್ಲ. ಅದಕ್ಕೋಸ್ಕರ ದಯವಿಟ್ಟು ಫ್ರೆಂಡ್ಸ್ ವಿಡಿಯೋನ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಅಲರ್ಟ್ ಮೆಷಿನ್ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಇದೇ ಥರ ಕೊಟ್ಟಿರ್ತೀನಿ ನಿಮಗೆ. ನೋಡಿ, ಫಸ್ಟು ಇದು ಬ್ಯಾಕ್ಗ್ರೌಂಡ್ ಇರುತ್ತೆ, ಈ ಬ್ಯಾಕ್ಗ್ರೌಂಡ್ ಇರುತ್ತೆ, ಮತ್ತು ಇಲ್ಲಿ ನಾನು 3D ಮತ್ತು ಫೋಟೋ ಗಿಟ ಎಲ್ಲ ಇಲ್ಲಿ ಕೊಟ್ಟಿರ್ತೀನಿ. ಇದನ್ನು ಏನಪ್ಪ ಇವಾಗ ಮಾಡ್ಬೇಕಂದ್ರೆ, ನೀವು ಈ ಊಟನೆಲ್ಲ ನೀವು ಕಾಪಿ ಮಾಡೋಕ್ಕೆ ಹೋಗಬೇಡಿ. ಈ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಣುತ್ತಲ್ಲ ಡಬಲ್ ಟ್ಯಾಪ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಾಪಿ ಅಂತ ಕಾಣುತ್ತಲ್ಲ, ಕಾಪಿ ಲೇಯರ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಾಪಿ ಆಗಿರುತ್ತೆ. ಇವಾಗ ಬ್ಯಾಕ್ ಬನ್ನಿ. ಹಿಂದಕ್ಕೆ ಬಂದು ಇಲ್ಲಿ ಕಾಣುತ್ತಲ್ಲ ನೀವು ಪ್ರಾಜೆಕ್ಟ್ 3D ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಡಬಲ್ ಟ್ಯಾಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಅಂತ ಕಾಣುತ್ತಲ್ಲ, ಪೇಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಏನಪ್ಪ ಅಂದರೆ ನಿಮಗೆ ಈ ಥರ ಬಂತು ನೋಡ್ಬೋದು. ಇಲ್ಲಿ ನಿಮಗೆ ಈ ಥರ ಬಂದಿದೆ. ಇದನ್ನು ಏನು ಮಾಡೋಕ್ಕಪ್ಪ, ಬ್ಯಾಕ್ಗ್ರೌಂಡ್ ಅಂದರೆ ಫುಲ್ಲು ಕೆಳಗಡೆ ಎಂಡಿಗೆ ಒಯ್ಯಬೇಕು. ಕೆಳಗಡೆ ಫುಲ್ಲು ಸ್ವಲ್ಪ ಸ್ಲೋ ಆಗಿ ಹೋಗುತ್ತೆ. ಕೆಳಗಡೆ ಫುಲ್ ಎಂಡ್ ತೊಗೋಬೇಕು. ತೊಗೊಂಡು ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಿಮಗೆ ಈ ಥರ ಇರುತ್ತೆ. ಇದನ್ನೇ ನಾವು 3D ಆ್ಯನಿಮೇಷನ್ ಎಡಿಟಿಂಗ್ ವಿಡಿಯೋ ಅಂತ ಹೇಳ್ಬೋದು. ಇವಾಗ ನಾನು ಇಲ್ಲಿ ಕೈ ಮಾಸ್ಟರ್ ಲೋಗೋ ಕೊಟ್ಟಿದ್ದೀನಿ. ಇಲ್ಲಿನೂ ಅಷ್ಟೇ, ಇಲ್ಲಿ ಎಲ್ಲನೂ ಕೈ ಮಾಸ್ಟರ್ ಲೋಗೋ ಕೊಟ್ಟಿದ್ದೀನಿ. ಇಲ್ಲಿ ಏನಪ್ಪ ಅಂದರೆ ನಾನು ರೀಪ್ಲೇಸ್ನ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ಏನಪ್ಪ ಅಂದರೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕೈ ಮಾಸ್ಟರ್ ಲೋಗೋ ಮೇಲೆ ಇಲ್ಲಿ ಕಲರ್ ಮತ್ತು ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಾರ್ ಮೇಲೆ ಓಕೆ ಮಾಡ್ಕೊಳ್ಳಿ. ಇಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೀವು ಬಾಳು ಬೆಳಗು 200 ಫೋಟೋನ ನಾನು ಈ ಥರ ರಿಪ್ಲೇಸ್ ಮಾಡ್ತೀನಿ. ಈ ಥರ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನ ನೀವು ಈಸಿಯಾಗಿ ಏನು ಮಾಡ್ಬೇಕಪ್ಪ ಅಂದರೆ ರಿಪ್ಲೇಸ್ನ ಮಾಡಬೇಕು. ಪ್ರತಿಯೊಂದು ವಿಡಿಯೋದಲ್ಲಿ ಪ್ರತಿಯೊಂದು ಎಲ್ಲನೂ ನಾನು ನೀಟಾಗಿ ತಿಳಿಸ್ಕೊಟ್ಟಿರ್ತೀನಿ ನಿಮಗೆ. ಜಸ್ಟ್ ಏನೇನು ನೀವು ರಿಪ್ಲೇಸ್ ಮಾಡ್ಕೊಳ್ಳೋದು ಒಂದು ನಿಮ್ಮ ಕಡೆ ಇರುತ್ತೆ. ಆದರೆ ನೀವು ವಿಡಿಯೋನ ನೋಡಿಕೊಂಡು ರಿಪ್ಲೇಸ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಇಲ್ಲಿ ಕೂಡ ಅಷ್ಟೇ ನೋಡಿ ಫ್ರೆಂಡ್ಸ್, ಈ ಥರ ಆಯಿತು. ಇಲ್ಲಿ ಮಾಳು ನಿಪ್ನಾಳ್ ಅಣ್ಣವ್ರ ಫೋಟೋ, ಬೊಂಬಾಟ್ ಬಸ್ ಅಣ್ಣವ್ರ ಫೋಟೋ, ಪರ್ಸು ಕೋಲೂರು ಅಣ್ಣವ್ರ ಫೋಟೋ, ಇಲ್ಲಿ ಎಲ್ಲರ ಫೋಟೋ ಆಯಿತು, ನಮ್ಮ ಗಾಯಕರು ಅವರು. ನೋಡಿ ಫ್ರೆಂಡ್ಸ್, ಇಷ್ಟಿರುತ್ತೆ ಸಾಂಗು. ದಯವಿಟ್ಟು ಸಪೋರ್ಟ್ ಇರಲಿ, ತುಂಬ ಚೆನ್ನಾಗೈತಿ. ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಸಾಂಗ್ ಅಂತ ಹೇಳ್ಬೋದು. ನಮ್ಮದೂ ಸಪೋರ್ಟ್ ಕೊಡಿ, ನಮ್ಮದು ಒಂದು ಟ್ರೆಂಡಿಂಗ್ ಅಂತ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ ವಿಡಿಯೋನ ಡೌನ್ಲೋಡ್ನ ಹಾಕ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ದಯವಿಟ್ಟು ಈ ವಿಡಿಯೋನ ಡೌನ್ಲೋಡ್ ಅಂತರ ಸೇವ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಯಾರೆಲ್ಲ ನೋಡ್ತಾಯಿದ್ದೀರಾ ಹೊಸಬ್ರು, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೆ ನೋಡಿ ಅಂತ ಕೇಳ್ಕೊತೀನಿ.